ಈಶ್ವರ ಪಾರ್ವತಿದ್ದು ಮದುವೆ ಆದ ಜಾಗ. ಬ್ರಹ್ಮ ಪೌರೋಹಿತ್ಯ ವಹಿಸ್ಕೊತಾರೆ. ಗಂಡಿನ ಕಡೆಯವರಿಗೆ ವಿಷ್ಣು ಮತ್ತು ಲಕ್ಷ್ಮಿ ನಿಂತ್ಕೋತಾರೆ ಇಲ್ಲಿ. ಶಿವನ ಪರವಾಗಿ ಇಲ್ಲಿ ಈಶ್ವರ ಪಾರ್ವತಿ ಅಗ್ನಿ ಅದೇ ಅವರು ಅಗ್ನಿ ಸುತ್ತಿದ್ದು ಆದ ಜಾಗ ಎಲ್ಲ ಪ್ರತಿಯೊಂದು ಇದೆ. ಇಲ್ಲೇ ಅವ್ರದ್ದು ಮದುವೆ ಆಗಿದ್ದ ಜಾಗ. ಒಳಗಡೆ ಯಾವ್ಯಾವ ದೇವ್ರು ಇದ್ದಿತ್ತು? ನಾನು ಮಾಡ್ತಿರೋ ಆರೋಗ್ಯ ಪೌಡರು 8 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ವಾಟ್ಸಪ್ ಮಾಡಿ, ಅದರಲ್ಲಿ ಕಾಲ್ ಬರಲ್ಲ, ದಯವಿಟ್ಟು ವಾಟ್ಸಪ್ ಮಾಡಿ. ನಮಸ್ಕಾರ, ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚಾರ್ಧಾಮ್ ಯಾತ್ರೆದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ತಾಯಿದೆ, ಯಾಕಂದರೆ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ತುಂಬ ನೋಡಿ, ಬಂಡೆ ಬೆಟ್ಟ ಕಲ್ಲುಗಳೆಲ್ಲ ಉರುಳಿರುತ್ತೆ. ತುಂಬ ಅಂದರೆ ಚಾರ್ಧಾಮ್ ಯಾತ್ರೆ ಸ್ವಲ್ಪ ಕಷ್ಟವೂ ಹೌದು, ಮತ್ತು ಶಕ್ತಿನೂ ಹೋಗುತ್ತೆ. ಊಟ ತಿಂಡಿ ಸರಿ ಇರಲ್ಲ, ನಮಗೆ ಊಟ ತಿಂಡಿ ಅಡ್ಜಸ್ಟ್ ಆಗಲ್ಲ, ನಿದ್ದೆ ಆಗಲ್ಲ, ಬರೀ ಜರ್ನಿ ಥರನೇ ಆಗೋಗುತ್ತೆ. ವಾತಾವರಣ ಸರಿ ಇರಲ್ಲ. ಇವಾಗ ನೋಡಿ, ನಾವು ಎಷ್ಟು ಎತ್ತರವಾದ ಸ್ಥಳದಲ್ಲಿದ್ದೀವಿ ಅಂತ ಅಂದರೆ ತುಂಬ ಎತ್ತರವಾದ ಸ್ಥಳದಲ್ಲಿದ್ದೀವಿ. ಅಲ್ಲಿ ಗಾಳಿ ಉಸಿರಾಟಕ್ಕೆಲ್ಲ ನಮಗೆ ಕಷ್ಟ ಆಗುತ್ತೆ ಈ ಥರ. ಹಾಗಾಗಿ ನಾನು ಹೇಳೋದು, ನಿಮಗೆ ವಯಸ್ಸು ಚಿಕ್ಕದೇ ಇರಬೇಕಾದ್ರೇ ನಿಮ್ಮ ಕೈಲಿ ಶಕ್ತಿ ಇದ್ದಾಗಲೇ ಹೋಗಿ. ನಮಗೆ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ನೀವು ಆ ಥರ ಮಾಡ್ಕೊಳ್ಬೇಡಿ. ಈಗ ಶಿವ ಪಾರ್ವತಿ ಮದುವೆ ಆಗಿದ್ದು ಪ್ರತಿಯೊಂದು ಜಾಗನೂ ತೋರಿಸ್ತೀನಿ. ಒಳಗೆ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ, ಅಲ್ಲಿ ಪ್ರತಿಯೊಂದು ವೀಡಿಯೋ ತೋರಿಸ್ತೀನಿ. ಬನ್ನಿ ಇವಾಗ ನನ್ನ ಜೊತೆಲಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬಂದು ಜೋರು ಮಳೆ ಇದೆ. ಇಲ್ಲೇ ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ನೋಡಿ. ತುಂಬ ಮಳೆ, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲೇ ಮಾಡ್ತೀನಿ. ಶ್ರೀಯೋಗಿ ನಾರಾಯಣ ದೇವಸ್ಥಾನ. ಇಲ್ಲಿ ಬಂದು ಗಂಡ ಹೆಂಡತಿ ಮದುವೆ ಆದರೆ ತುಂಬ ಒಳ್ಳೆಯದಂತೆ. ಅದೃಷ್ಟ ಇರೋರು ಬಂದಾಗಿ ನಾನಿವಾಗ ಹೋಗ್ತೀನಿ. ತುಂಬ ಎತ್ತರದ ಪ್ರದೇಶಕ್ಕೆ ಬಂದಿರೋದು ನಾವು. ನೋಡಿ, ಇದೇ ಥರ ಚಕ್ಕೆ ಹಾಕ್ತೀನಿ. ರೌಂಡ್ ಚಕ್ಕೆನೇ ತುಂಬ ಒಳ್ಳೆಯದು, ರೌಂಡ್ ಚಕ್ಕೆ. ಮತ್ತು ಇದು ಟೊಳ್ಳಿರಬಾರ್ದು, ಗಟ್ಟಿ ಇರಬೇಕು. ನೋಡಿ, ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ. ಹಾಗಾಗಿ ಇದು ಧನಿಯಾ, ಓಂಕಾಳು, ಏಲಕ್ಕಿ ಹಾಕ್ತೀನಿ. ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ? ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ? ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು. ಲವಂಗ ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ, ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ಡಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಇದು ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ. 1 ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತ ಆಯುರ್ವೇದ ಡಾಕ್ಟರ್ಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡ್ರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ಇವತ್ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ. ಯಾಕಂದರೆ ಅಕ್ಸೆ ಬೀಜದ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ. ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ.
ಸಬ್ಸ್ಕ್ರೈಬರ್ ಮಾಡದೇ ಇದ್ದರೂ ಪರವಾಗಿಲ್ಲ, ಲೈಕ್ ಕೊಡದೇ ಇದ್ದರೂ ಪರವಾಗಿಲ್ಲ, ಕಮೆಂಟ್ ಮಾಡದೇ ಇದ್ದರೂ ಪರವಾಗಿಲ್ಲ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆಯಿತಾ. ನಾನು ಹೇಳ್ತೀನಲ್ಲ, ತುಂಬ ಜನಕ್ಕೆ ನೋಡೋದಕ್ಕಾಗಲ್ಲ, ಹಾಗಾಗಿ ದಯವಿಟ್ಟು ಶೇರ್ ಮಾಡಿ. ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ಇದು. ಏನೋ ಪೂಜೆ ಮಾಡಿಸ್ತಾ ಇದ್ದಾರೆ, ಏನೇನು ಗೊತ್ತಿಲ್ಲ. ಮಳೆ ಬರ್ತಿದೆ, ಯಾರನ್ನೂ ಕೇಳೋದಕ್ಕೂ ಆಗಲ್ಲ. ನಿಲ್ತು, ಕಡಿಮೆ ಆಯಿತು. ಪೂಜೆ ಮಾಡಿಸ್ತಾ ಇದ್ದಾರೆ. ಎಲ್ಲಿ ಬಂದರೂ ದುಡ್ಡು ದುಡ್ಡು ದುಡ್ಡು. ಇವಾಗ ಅದು ಇಬ್ಬರಿಗೂ ಮದುವೆ ಥರ ಮಾಡೋದಕ್ಕೆ 3000 ರೂಪಾಯಿ ಅಂತೆ. ಎಲ್ಲಿ ಹೋದ್ರೂ ದುಡ್ಡು 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 ದುಡ್ಡು. 1000 ರೂಪಾಯಿ ಬೇಡ ಅಂದಿದ್ದಕ್ಕೆ ಅಲ್ಲಿ ಮಾಡಿಸಲ್ಲ, ಇಲ್ಲಿ ಮಾಡಿಸ್ತೀನಿ ಅಂತಿದ್ದಾರೆ. ಸರಸ್ವತಿ ಕುಂಡ. पानी चढ़ाना है वहाँ पे, पानी यहाँ का नहीं जाना। ಯಾರೂ ನೋಡಿರಲ್ಲ ಅಲ್ವಾ, ಅಂದರೆ ತುಂಬ ಜನ ನೋಡಿರಲ್ಲ. ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ ನೋಡಿ. ಚಳಿ. ಮಳೆ ಬರ್ತಿದೆ, ಮೊಬೈಲ್ ಒಳಗಿಟ್ಕೊಳ್ಳೋಣ. ಮೊಬೈಲ್ ನೀರೋದ್ರೆ ಕಷ್ಟ ನೋಡಿ. ಇಲ್ಲೂ ಮದುವೆ ಮಾಡ್ತಾ ಇದ್ದಾರೆ. ಇನ್ಸೈಡ್ ನೋ ಫೋಟೋಗ್ರಫಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೆಳಗ್ಗೆ ನಾರಾಯಣ, ಲಕ್ಷ್ಮಿ, ಸರಸ್ವತಿದ್ದು ಮೂರ್ತಿ ಇದೆ, ಮತ್ತು ಹೋಮಕುಂಡ. ಆವಾಗ ಹೋಮ ಮಾಡಿದ ಕುಂಡ ಇವಾಗಲೂ ಉರಿತಾ ಇದೆಯಂತೆ ಇಲ್ಲಿ. ಎಲ್ರಿಗೂ ಒಳ್ಳೇದು ಮಾಡು ತಾಯಿ ಅನ್ನಪೂರ್ಣೇಶ್ವರಿ. ಇಂಗ್ಲೀಷಲ್ಲಿದೆ, ಓದ್ಕೊಂಬಿಡಿ. ಕೊಡ್ರಿ, ಇಲ್ಲಿಡಿ ಅದಕ್ಕೆ. ಅಲ್ಲ, ಇಲ್ಲ ಹಾಕ್ರಿ. ರಾಮಜಿಗೆ ಎಷ್ಟೋ ದಕ್ಷಿಣೆ ಕೊಡ್ತೀವಿ. ಏನದಕ್ಕೆ ಇಲ್ಲಿ ಈಶ್ವರ ಪಾರ್ವತಿದ್ದು ಮದುವೆ ಆದ ಜಾಗ. ಬ್ರಹ್ಮ ಪೌರೋಹಿತ್ಯ ವಹಿಸ್ಕೊತಾರೆ. ಗಂಡಿನ ಕಡೆಯವರಿಗೆ ವಿಷ್ಣು ಮತ್ತು ಲಕ್ಷ್ಮಿ ನಿಂತ್ಕೋತಾರೆ ಇಲ್ಲಿ ಶಿವನ ಪರವಾಗಿ. ಇಲ್ಲಿ ಈಶ್ವರ ಪಾರ್ವತಿ ಅದೇ ಅವರು ಅಗ್ನಿ ಸುತ್ತಿದ್ದು ಆದ ಜಾಗ ಎಲ್ಲ ಪ್ರತಿಯೊಂದು ಇದೆ. ಇಲ್ಲೇ ಅವ್ರದ್ದು ಮದುವೆ ಆಗಿದ್ದ ಜಾಗ. ಒಳಗಡೆ ಯಾವ್ಯಾವ ದೇವ್ರು ಇದ್ದಿದ್ದು? ಒಳಗಡೆ ಬಂದ್ಬಿಟ್ಟು ವಿಷ್ಣು, ಆಮೇಲೆ ಸತ್ಯನಾರಾಯಣ ಸ್ವಾಮಿ, ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಬ್ರಹ್ಮ, ಈಶ್ವರ ಪಾರ್ವತಿದು ಜೋಡಿ ವಿಗ್ರಹ, ಇಷ್ಟು ವಿಗ್ರಹ ಎಲ್ಲ ಇದೆ. ಥ್ಯಾಂಕ್ ಯು. ಅದಕ್ಕೆ ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಅದಕ್ಕೆ ನಮ್ಮ ಅದಕ್ಕೆ ಕೈಲಿ ಹೇಳಿಸ್ದೆ. $3000, $2000, $500 ಈ ಥರ ಎಲ್ಲ ಕೇಳ್ತಾರೆ.
ಎಷ್ಟು ಎತ್ತರದ ಪ್ರದೇಶದಲ್ಲಿ ಇದೀವಿ ಗೊತ್ತಾ? ವಿಷ್ಣು ಕುಂಡ ಇದು, ವಿಷ್ಣು ತೀರ್ಥ ಅಂತ. ಇದು ವಿಷ್ಣು ವಿಷ್ಣು ತೀರ್ಥ. ಮನೆಗೆ ನೀರು ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ ಮನೇಲಿ. ತಗೊಂಡಿದ್ದೀರಾ ನೀವು? ಹ್ಞೂ ಸರಿ, ಅದಕ್ಕೆ ತೋರಿಸ್ತೀನಿ. ಇದು ವಿಷ್ಣು ಕುಂಡ ಅಂತೆ. ಇಲ್ಲಿದ್ದು ತೀರ್ಥ ತಗೊಂಡೋದ್ರೆ ಮನೆಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತಂತೆ. ನೋಡಿ, ನೋಡಿದ್ರಲ್ಲ, ಇಲ್ಲೇನಕ್ಕೂ ಅದಕ್ಕೆ ಏನೋ ಹೇಳಕ್ಕೆ ನಿಂತಿದ್ದಾಳೇನೋ. ಬ್ರಹ್ಮಕುಂಡ ಅಂತೆ ಇದು, ಬ್ರಹ್ಮಕುಂಡ. ಇದು ರುದ್ರಕುಂಡ. ನೋಡಿದ್ರಲ್ಲ, ಮಳೆಯಲ್ಲೂ ವಿಡಿಯೋ ಮಾಡಿ ತೋರಿಸಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ಲೈಕ್ ಕೊಡದೇ ಇದ್ರೂ ಪರವಾಗಿಲ್ಲ, ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ನಮ್ಮ ಅಣ್ಣನ ಹೆಸರು ನಿಜವಾಗ್ಲೂ ಸತ್ಯನಾರಾಯಣ ಅಂತಾನೆ, ಅವಳ ಹೆಸರು ವಿಜಯಲಕ್ಷ್ಮಿ. ಥ್ಯಾಂಕ್ ಯು. ಅದೇ ಅದಕ್ಕೆ ಹೊರಟೋದು. ನೋಡಿ, ತ್ರಿಯೋಗಿ ನಾರಾಯಣ ದೇವಸ್ಥಾನಕ್ಕೆ ಕೊಟ್ಟು ಬರ್ತಾ ಇದ್ದೀವಿ. ಫುಲ್ಲು ಜಾಮ್ ಆಗೋಗಿದೆ ನೋಡಿ. ನೋಡಿ, ಕೇದಾರ್ನಾಥ್ ನೈಟ್ ಹೇಗೆ ಕಾಣಿಸ್ತಾ ಇದೆ. ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ. ಇದೆಲ್ಲ ಹೋಟೆಲ್ಗಳು ನೋಡಿ. ಇವರೆಲ್ಲ ನಡ್ಕೊಂಡು ಪಾದಯಾತ್ರೆ ಮಾಡ್ತಿರೋದು. ಲಗೇಜ್ ಎತ್ಕೊಂಡು ಹೆಸರುಗಳು ಎರಡು ಕೋಲ್ ಹಿಡ್ಕೊಂಡು, ಯಪ್ಪ 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 ನೋಡಿ. ನೋಡಿ, ಬಸ್ಸು, ಆಟೋ, ಗಾಡಿ, ದೊಡ್ಡ ದೊಡ್ಡ ಗಾಡಿ ಎಲ್ಲ ಇಲ್ಲೇ ನಿಲ್ಲಿಸಿರೋದು. ನೋಡಿ, ಬಾಳೆಹಣ್ಣು ತೊಗೊಳಕ್ಕಂತ ಬಂದಿದ್ದೀವಿ. ಇಲ್ಲಿ ನೋಡಿ, ಬೆಳ್ಳುಳ್ಳಿ ಅಂದರೆ ಮಣ್ಣು ಸಮೇತ ಇದೆ. ಇದೇನು ಲಿಂಗಡ ಅಂತೆ, ಉಪ್ಪಿನಕಾಯಿ ಹಾಕ್ತಾರಂತೆ, ಪಲ್ಯ ಮಾಡ್ತಾರಂತೆ, ತುಂಬ ಒಳ್ಳೆಯದಂತೆ, ತುಂಬ ಚೆನ್ನಾಗಿರುತ್ತಂತೆ. ರೀ ಬಾಳೆಹಣ್ಣು ಇದು ತೊಗೊಳ್ಬೇಕಂತೆ. ಇಲ್ಲಿಂದ ಕೇದಾರ್ನಾಥ್ 45 ಕಿಲೋಮೀಟ್ರ್ ಅಷ್ಟೇ ಇರೋದು. ನೋಡಿ, ನಾನು ಇವಾಗ ಕೇದಾರ್ನಾಥ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಬನ್ನಿ, ಮುಂದೆ ವಿಡಿಯೋ ತೋರಿಸ್ತೀನಿ ನೋಡಿ. ಇದು ತುಂಬ ಚಳಿ. ಏನಂತ ಅಂದರೆ ನೋಡಿ, ಇಲ್ಲಿ ಮೂಗು ಎಲ್ಲ ಏನೋ ಗೊತ್ತಿಲ್ಲ. ಡ್ರೆಸ್ಸು ಮ್ಯಾಚಿಂಗ್ ಆಗೋಗಿದೆಯಲ್ವ, ಡ್ರೆಸ್ಸು ಮ್ಯಾಚಿಂಗ್ ಆಗೋಗಿದೆಯಲ್ವ. ಏನು ಅಂದರೆ ತರಕಾರಿ ಏನು ತಿಂತಾ ಇಲ್ಲ, ಎಣ್ಣೆ ಅಂಶದೇನು ತಿಂತಾ ಇಲ್ಲ. ಸ್ವಲ್ಪ ಮುಖ ಎಲ್ಲ ಒಂಥರ ರೆಡ್ಡು. ಇಲ್ಲಿ ಮೂಗಂತೂ ಏನಂತಲೇ ಗೊತ್ತಿಲ್ಲ, ಹೀಗಾಗಿದೆ. ಇರಲಿ, ಪರವಾಗಿಲ್ಲ. ಮತ್ತು ವೀಡಿಯೋಗಳನ್ನೆಲ್ಲ ನೋಡಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಅದಕ್ಕೆ ರೆಡಿಯಾಗಕ್ಕೆ ಹೋಗಿದ್ದಾರೆ. ತಣ್ಣೀರಂತೂ ಐಸ್ ಗಡ್ಡೆ, ಮಂಜುಗೆಡ್ಡೆ ನೀರು ಹೇಗೆ ಬರುತ್ತೆ ಹಾಗೆ ಬರುತ್ತೆ. ಇನ್ನು ನಾನು ನೋಡಿ, ನೆಲದ ಮೇಲೆ ಚಪ್ಪಲಿ ಹಾಕ್ಕೊಳ್ದೆ, ಸಾಕ್ಸ್ ಹಾಕ್ಕೊಳ್ದೆ ನಿಂತ್ಕೊಳ್ಳೋಷ್ಟು ಚಳಿ. ಮತ್ತು ವಾಯ್ಸು, ಕಿವಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಈಗೆಲ್ಲ ಪ್ಯಾಕಪ್ ಮಾಡ್ಕೊಬೇಕು. ಈಗ ಕೇದಾರ್ನಾಥ್ಗೆ ಹೋಗ್ತೀನಿ. ಅಲ್ಲಿಂದ ನಾವು ಮುಂದೆ ಗೊತ್ತಿಲ್ಲ, ನಾನು ಹಾಗೆ ಹಂತವಾಗಿ ತಿಳಿಸ್ಕೊಡ್ತೀನಿ. हाँ वो उनका सीन क्या होता है? उनका सीन होता है कोई नहीं आ रहा, चलो साथ में। अच्छा, उनको तो लेके आना है हमने फर्स्ट टाइम। ಕೇದಾರ್ನಾಥ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕುದುರೆ ಮೇಲ, ಹೆಲಿಕಾಪ್ಟರ, ಇಲ್ಲ ಪಲ್ಲಕ್ಕಿನ ಅಂದರೆ ಏನು ಹೇಳ್ತಿಲ್ಲ. ಸಸ್ಪೆನ್ಸ್. ಡೋಲಿನ ಅಂದರೆ ಇಲ್ಲ, ಸಸ್ಪೆನ್ಸ್ ಅಂತಿದ್ದಾನೆ. ಏನು ಸಸ್ಪೆನ್ಸ್ ಅಂತ ಗೊತ್ತಿಲ್ಲ. ನೋಡೋಣ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ 7